ಹೇಳ್ತೀರಾ ನನ್ನ ಹತ್ರ ಇದೆ 2 ಕೋಟಿ ಡ್ರೆಸ್ ಇದೆ ಅನ್ನುವಂಥದ್ದು. ಬಟ್ ಇರೋದೇ ಒಂದ್ 4 ಡ್ರೆಸ್ ಅನ್ಸುತ್ತೆ. ತಿರ್ಗಾ ಮುರ್ಗ ಅದನ್ನೇ ಹಾಕ್ತಾರೆ ಡಾಕ್ ಸತೀಶ್ ಅವರು ಅಂತಾರೆ. ನಿಮಗೂ ಹಂಗೆ ಅನ್ನಿಸ್ತಾ? ನನಗೂ ಹಂಗೆ ಅನ್ನಿಸ್ತು. ಹೀರೋಯಿನ್ ಗಳೇ ಹೇಳ್ತಾರೆ. ಯಾಕೋ ಬೋಳಿ ಮಗನೇ ಕಡಿತಾ ಇದ್ಯಾ? ದಿನಕ್ 1 ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವ್ನ್ ನನ್ ಕೈಲಿ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ. ಆಂಧ್ರ ಹೀರೋಯಿನ್ನೇ ಸಾಯ್ತಾಳೆ. ಏನಕ್ಕೆ ಸಾಯ್ತಾಳೆ? ಯಾಕೆ ನಿಮಗೋಸ್ಕರ. ನಾನೇನ್ ಮಾಡೋಣ ಅದಕ್ಕೆ? ಏನಕ್ಕೆ ಅಂತ ನನ್ಗೇನೋ ನೀವು ಅಷ್ಟೊಂದೇನು ಅಷ್ಟ್ ಚೆನ್ನಾಗಿಲ್ವಾ ಅಂತ ಅನ್ಸ್ ಈ ಅವಾರ್ಡ್ ನಾನು ತಗೊಳದ್ನ ನನ್ನ ಮಾಮ್ ಡ್ಯಾಡ್ ನೋಡ್ಬೇಕಿತ್ತು. ಇವತ್ತೇ ನಗದ್ ಬಿದ್ದೋಗಿರೋರು. ನೀವ್ ಹೇಳ್ತೀರಾ ನಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ. ಬಟ್ ಒಂದಷ್ಟು ಜನ ಹೇಳ್ತಾರೆ ಕತ್ತೆ ಏಜ್ ಆಗಿದೆ ಆದ್ರೂ ಕೂಡ ಈ ತರ ಚಪ್ರಿ ತರ ಆಡ್ತಾರೆ, ಲೂಸ್ ತರ ಆಡ್ತಾರೆ. ಇವಾಗ್ಲೂ ಒಂದ್ ಚಿಕ್ಕ ಹುಡುಗಿ ಮದ್ವೆ ಆಗಕ್ ರೆಡಿ ನನ್ಗೆ. ಯಾರದು? ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಂಗೆ ಸುಮ್ನೆ ಕಾಡ್ಬೇಡ ಆಯ್ತಾ? ಅಯ್ಯೋ ಇವ್ರು ಮಾಡೋ ಊಟ ಮಾಡೋ ಸೀನ್ ಐತೆ ಸೈಗ್ ಹಾಕ್ಬಿಟ್ಟಿದೀನಿ. ಹೆಂಗ್ ತಿನ್ನಿಸ್ತಾರ ಗೊತ್ತಾ? ಸುಮ್ನೆ ಹೆಂಗೈತೆ ಗೊತ್ತಾ ಗುರು ಸೀನು? ಪ್ರತಿಯೊಬ್ರಿಗೂ ಕೇಳ್ಕೊಳ್ಳೋದಿಷ್ಟೇ. ಅಮೃತಾಂಜನ್ ಮೂವಿನ ಥಿಯೇಟರ್ಗೆ ಬಂದ್ ನೋಡ್ರಿ, ಬೇರೆ ಲೆವೆಲ್ ಆಗಿದೆ. ಎಷ್ಟ್ ಸಾರ ಕೊಟ್ಟವ್ರೆ ಗುರು, ಎಷ್ಟ್ ಸಾರ ಸ್ಟೋರಿಗೆ ಹಾಕೋರೆ. ನನ್ ಅಭಿಮಾನಿಯಾಗಿ ಇವತ್ತು ಬಂದೆ. ನಮ್ಮ ಅಣ್ಣ ತುಂಬಾ ಕಷ್ಟಪಟ್ಟು ಬೆಳ್ಸೋರೆ. ಮಸ್ತಾಗೈತೆ ಎಲ್ಲಾರ್ಗು. ಬ್ರೋ ಏನ್ ಬ್ರೋ ಮಾಡಿದ್ಯಾ ಆಕ್ಟಿಂಗು? ಮಶಾನದಲ್ಲಿ ಮಲ್ಕೊಂಡಿರೋ ಕಾಳಿಯ ಮನೆ ಎದ್ದು ಬಂದ್ಬಿಟ್ಟು ಇವಾಗ ನಾವ್ ಎಲ್ಲಿಗೆ ಹೋಗ್ಬೇಕು, ಯಾರಿಂದ ಚಪ್ಪಾಳೆ ತಗೊಳ್ಬೇಕು, ಆ ಚಪ್ಪಾಳೆ ತಗೊಂಡು ನಾವು ಹೋಗ್ತಾ ಇರ್ತೀವಿ ಅಂತ. ಧ್ರುವಂತ ಒಂದ್ಸಲ ಚಪ್ಪಾಳೆ ತಗೊಂಡೆ ನೀನ್ ಎಲ್ಲಿಗೆ ಹೋಗಿದೆ ಅಂತ ಗೊತ್ತಾಯ್ತು. ಚಪ್ಪಾಳೆ ಕೊಟ್ಟವ್ರಿಗೂ ಏನಾಯ್ತು ಅಂತ ಗೊತ್ತಾಯ್ತು. ಅದನ್ನೆಲ್ಲ ಬಿಟ್ಟು ಈಗ ಮತ್ತೆ ಅದನ್ನೇ ಹೇಳಕತ್ತಿದ್ದಿಲ್ಲ ನೀನು. ನಿನಗೇನ ಬೇಕಾಗಿಲ್ಲ ಅಂತ ಅನ್ನಂಗೆ ಆಯ್ತು. ಇವನಿಗೆ ಹಾಕ್ರಪ್ಪ ಕಮೆಂಟ್ದಾಗ ಗಿಲ್ಲಿ ಫ್ಯಾನ್ಸ್ ಎಲ್ಲ. ಹೆಂಗಿದಿಲ್ಲ ಏಮ ಧ್ರುವಂತ? ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಈಗ ಅವರು ರೋಡಲ್ಲಿ ಸಿಗರೇಟ್ ನ ಸೇಕ ಹೋಗೋ ಮಟ್ಟಿಗೆ ಸಿಕ್ಕಿದೆ. ಅಲ್ಲೇ ನೋಡಿ ಸ್ವತಂತ್ರ ಹೋಯ್ತಾ ಇದೆ ಅಲ್ಲೇ. ಸಾಕ? ಇದಕ್ಕಿಂತ ಬೇಕಾ? ಇಲ್ಲ ಇದಕ್ಕಿಂತ ಬೇಕಾ ಹೇಳಿ? ಇದಕ್ಕಿಂತ ಬೇಕಾ? ಎಲ್ಲಾರನು ಬಿಟ್ಟೋಗಿರೋ ಪೆಂಗ್ವಿನ್ ದಾರಿಲಿ ಹೋಗ್ಬೇಕಾದ್ರೆ ಏನೇನ್ ನೋಡ್ತು ಗೊತ್ತಾ? ನೀವ್ ಹೇಳ್ತೀರಾ ನಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ. ಬಟ್ ಒಂದಷ್ಟು ಜನ ಹೇಳ್ತಾರೆ ಕತ್ತೆ ಏಜ್ ಆಗಿದೆ ಆದ್ರೂ ಕೂಡ ಈ ತರ ಚಪ್ರಿ ತರ ಆಡ್ತಾರೆ, ಲೂಸ್ ತರ ಆಡ್ತಾರೆ. ಇವಾಗ್ಲೂ ಒಂದ್ ಚಿಕ್ಕ ಹುಡುಗಿ ಮದ್ವೆ ಆಗಕ್ ರೆಡಿ ನನ್ಗೆ. ಯಾರದು? ಅಲ್ಲ 1000 ಜನ ಸ್ಯಾಂಪಲ್ ಹೇಳ್ತಾರದು. ನಾವ್ ಇವನ್ ಮಾತನ್ನ ನಡವಳಿಕೆ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಅರ್ಧ ಹುಚ್ಚರೇ ಬಿಟ್ಟಿರ್ತೀವಿ. ಆಯ್ತು, ಡಿ ಬಾಸ್ ಬೆಳಗ್ಗೆ ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನ ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ಬೆಳಗ್ಗೆ ಅವರಿಗೆ ಟೈಮ್ ಅನ್ನ ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಯಾರಾದ್ರೂ ದಪ್ಪ ಇದ್ರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ದಪ್ಪ ಡುಮ್ಮಿ ಅಂತ ಅಣಗಿಸ್ಬೇಡಿ. ಯಾಕಂದ್ರೆ ಅವರು ಸಣ್ಣ ಆಗ್ಬಿಡ್ಬೋದು. ಅದೇ ಅವರು ವೀಕ್ ಆಗಿದ್ರೆ ನೀನ್ ತುಂಬಾ ವೀಕು ಅಂತ ಅಣಗಿಸ್ಬೇಡಿ. ಯಾಕಂದ್ರೆ ಒಂದಲ್ಲ ಒಂದಿನ ಅವ್ರು ಸ್ಟ್ರಾಂಗ್ ಆಗ್ಬೋದು.
ಅದೇ ಅವ್ರು ಕುಳ್ಳುಗಿದ್ರೆ ತಲೆನೇ ಕೆಡ್ಸ್ಕೊಬಿಡಿ, ಎಷ್ಟು ಬೇಕಾದ್ರೂ ಅಣಗಿಸ್ಬಿಡಿ, ಅವ್ರೇನು ಉದ್ದಕ್ಕ ಆಗ್ತಾನೆ ಕುಳ್ಬಡಿ ಮಗನೇ ಅಂತ ಸರಿಯಾಗಿ ಅಣಗಿಸ್ಬಿಡಿ ಹೇಳ್ತೀನಿ. ನಾ ಬರಲಾ? ಹಲೋ ಹಾಯ್ ಫ್ರೆಂಡ್ಸ್, ಒಂದು ವಿಷಯ ತಿಳಿಸ್ಬೇಕಿತ್ತು, ಗೊತ್ತಾ ನಿಮ್ಗೆ? ಜಾಸ್ತಿ ಜನ ಬ್ಲ್ಯಾಕ್ ಇದ್ದವ್ರನ್ನ ಇಷ್ಟಪಡಲ್ಲ, ವೈಟ್ ಇದ್ದವ್ರನ್ನ ಇಷ್ಟಪಡ್ತಾರೆ. ಯಾಕೆ? ಬ್ಲ್ಯಾಕ್ ಇದ್ದವ್ರ ಮನುಷ್ಯ ಅಲ್ವಾ, ಮತ್ತು ಅವನತ್ತು ಮೀಟ್ ಆಗಬೇಕಲ್ವಾ? ಬ್ಲ್ಯಾಕ್ ಇದ್ದವ್ರನ್ನ ಮೀಟ್ ಆಗ್ರಿ, ವೈಟ್ ಇದ್ದವ್ರನ್ನ ಒಂದೇ ಮೀಟ್ ಆಗಬೇಡ್ರಿ, ಓಕೆನಾ? ಇದನ್ನು ಆರ್ಡ್ರ್, ಓಕೆನಾ? ನಿಮಗೆ ಹೇಳ್ತಾ ಇದ್ದೀನಿ, ಬ್ಲ್ಯಾಕ್ ಇದ್ದರೆ ಮತ್ತು ಅವ್ರ ಮನುಷ್ಯ ಅಲ್ವಾ, ಅವ್ರ ಮತ್ತು ಮೀಟ್ ಆಗಬೇಕು. ಬ್ಲ್ಯಾಕ್ ಇದ್ದಾರ ಮೀಟ್ ಆಗಲ್ಲ ಅಂದರೆ ಹೇಗೆ ಹೇಳು? ಬ್ಲ್ಯಾಕ್ ಇದ್ದವ್ರ ಜೊತೆ ಮನಸ್ಸಿರುತ್ತೆ, ಅದೇ ವೈಟ್ ಇದ್ದವ್ರ ಜೊತೆ ಮನಸ್ಸಿರಲ್ಲ. ಅವ್ರಿಗೆ ಮನಸ್ಸೇ ಇರಲ್ಲ. ಬ್ಲ್ಯಾಕ್ ಇದ್ದವ್ರು ನಾವು ಪ್ರೀತಿ ಮಾಡಿ ನೋಡಿ ಅವ್ರ ಪ್ರಾಣನೂ ಕೊಡ್ತಾರೆ, ಗೊತ್ತಾ? ಈ ವಿಷಯ ಎಲ್ಲರಿಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಬ್ಲ್ಯಾಕ್ ಇದ್ದವ್ರು ಎಲ್ಲರಿಗೆ ಶೇರ್ ಮಾಡಿರಿ, ಓಕೆನಾ? ಸೊ ಬಾಯ್. ಹಾಗೆ ವೈಟ್ ಇದ್ದವ್ರು ಮತ್ತೆ ಶೇರ್ ಮಾಡಿರಿ, ಗೊತ್ತಾಗಬೇಕು ಅವ್ರಿಗೆ ಮತ್ತೆ ಏನಂತ. ಇಲ್ಲಿ ಅವ್ರನ್ನ ಜನ ಎಷ್ಟು ಇಷ್ಟಪಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಎಷ್ಟು ಅಭಿಮಾನಿ ಬಳಗ ಇದೆ ಅನ್ನೋದು ನಿಮಗೆ ಇವಾಗ ಗೊತ್ತಾಗಿದ್ಯಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ? ಗಿಲ್ಲಿ ಅವ್ರಿಗೆ ಅಭಿಮಾನ ಗೊತ್ತು, ನನ್ನ ಅಭಿಮಾನನೂ ಜಾಸ್ತಿ ಐತ್ರಿ ನನಗೆ. ಐತ್ರಿ ಅವ್ರ ಅಭಿಮಾನಿಗಳು. ಈಗ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾ ನೋಡ್ತಂದ್ರೆ ಈಗ ಅವ್ನ ಫೋಟೋ ಪಕ್ಕ ನನ್ನ ಫೋಟೋ ಇರ್ತೈತಿ, ನನ್ನ ಫೋಟೋ ಪಕ್ಕ ಅವ್ನ ಪಕ್ಕ ಇರ್ತೈತಿ. ಮಾಳುನ ಅಥವಾ ಗಿಲ್ಲಿನ ಹಿಂಗಿರ್ತೈತಿ. ಅದು ನೋಡಿದಾಗ ಒಂದು ಖುಷಿ ಆಯ್ತು. ಕ್ಯಾಮ್ರಾ ಆಫ್ ಆಗಿದೆ ಅಲ್ವಾ? ಆಫ್ ಆಗಿದ್ರೆ ನಿಜ ಹೇಳ್ತೀನಿ ಈಗ. ನಮಸ್ಕಾರ ವೀಕ್ಷಕರೇ, ನಮ್ಮ ವಿಶೇಷ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ ಜೊತೆ ಇದ್ದಾರೆ ಸತೀಶ್ ಕಾಂಡೋಮ್ಸ್ ಅವರು. ಸರ್, ಅದು ಕಾಂಡೋಮ್ಸ್ ಅಲ್ಲ, ಕ್ಯಾಡಬಾಂಬ್ಸ್. ಹೇಳಿ ಸತೀಶ್ ಅವರೇ, ಬಿಗ್ ಬಾಸ್ ಹೋಗಿ ಬಂದ್ರಿ, ಗಿಲ್ಲಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸರ್, ಗಿಲ್ಲಿ ಅಂತ ಕಚಡ ವ್ಯಕ್ತಿನ ನನ್ನ ಲೈಫಲ್ಲಿ ನಾನು ನೋಡಿಲ್ಲ. ಅವ್ನ್ ಫ್ಯಾನ್ಸ್ ಕೂಡ ಸ್ಲಮ್ಗಳು ಸರ್. ಓಕೆ ವೀಕ್ಷಕರೇ, ಇಲ್ಲಿಗೆ ನಮ್ಮ ಪ್ರೋಗ್ರಾಮ್ ಎಂಡ್ ಮಾಡ್ತಿದೀವಿ. ಥ್ಯಾಂಕ್ ಯು ಸತೀಶ್ ಅವರೇ. ಥ್ಯಾಂಕ್ ಯು ಸರ್. ನಿಮ್ಗೂ ಕೂಡ ನಾಳೆ ನಮ್ಮನೆ ಟೆರೆಸ್ ಮೇಲೆ 500 ಕೋಟಿದು ಒಂದು ಪಾರ್ಟಿ ಇದೆ, ಖಂಡಿತ ನೀವು ಬರ್ಲೇಬೇಕು. ಅಲ್ಲ ಸತೀಶ್ ಅವರೇ, ಗಿಲ್ಲಿ ನಿಜವಾಗ್ಲೂ ಅಷ್ಟೊಂದು ಕೆಟ್ಟವನಾ? ಅಯ್ಯೋ ಸರ್, ಆತರ ಏನಿಲ್ಲ. ಕ್ಯಾಮ್ರಾ ಆಫ್ ಆಗಿದೆ ಅಲ್ವಾ? ಆಫ್ ಆಗಿದ್ರೆ ನಿಜ ಹೇಳ್ತೀನಿ ಈಗ. ಹೂ ಆಫ್ ಆಗಿದೆ ಹೇಳಿ ಸರ್. ಏನಿಲ್ಲ ಸರ್, ಬಿಗ್ ಬಾಸ್ ಇಂದ ಆಚೆ ಬಂದ ತಕ್ಷಣ ಗಿಲ್ಲಿಗಿರೋ ಕ್ರೇಜ್ ನೋಡಿ ತಲೆ ಸುತ್ತೋಯ್ತು. ಅದಕ್ಕೆ ಅವನ ಬಗ್ಗೆ ಕೆಟ್ಟದಾಗ ಹೇಳ್ದೆ. ಯಾಕೆ ಸರ್? ಯಾಕೆ ಅಂದ್ರೆ ನಾನ್ ಯಾವಾಗ್ಲೂ ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು ಸರ್. ಡೈಲಿ ಸೋಷಿಯಲ್ ಮೀಡಿಯಾ ತೆಗೆದ್ರೆ ನನ್ ಟ್ರೋಲ್ಗಳೇ ಬರ್ಬೇಕು. ಅದನ್ನ ಇಂಡಿಯಾಗ್ ನಂಬರ್ 2 ಹೀರೋ ಮಾಡ್ಬೇಕಲ್ಲ. ಜಾಸ್ತಿ ಫ್ಯಾನ್ ಬೇಸ್ ಇರೋದ್ ಗಿಲ್ಲಿಗೆ, ಅದಕ್ಕೆ ಅವ್ನ್ ಫ್ಯಾನ್ಸ್ಗೂ ಸೇರಿಸಿ ಬೈತಾ ಇದೀನಿ, ಚೆನ್ನಾಗಿ ಟ್ರೋಲ್ ಮಾಡ್ಲಿ ಅಂತ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಂದು ಪಾತ್ರ ಮಾಡಿ ಹರ್ಷ ಅಂತ ಅಂದ್ಮೇಲೆ ಅವ್ರಿಗೆ ಎಲ್ಲೋದ್ರು ಹರ್ಷ ಅಂತ ಜಾಸ್ತಿ ಫೋಟೋ ಹೊಡ್ಸ್ಕೊಂತ ಇದ್ರಂತೆ. ಅಷ್ಟು ರೆಕಗ್ನೈಸ್ ಆಗೋ ಕಾರಣ ನನ್ ಪಾತ್ರ ಮಾಡಿದ್ಕಂತೆ. ಆದ್ರೆ ನಂದು ಹಿಂಗ್ ಟಚ್ ಮಾಡಿದ್ರು ಅವ್ರು ಫೇಮಸ್ ಆಗ್ತಾರೆ. ನಾವೆಲ್ಲ ಮಲ್ಕೊಂಡ್ಮೇಲೆ ಸರ್ರು ಎದ್ದೋಗ್ಬಿಟ್ಟು ನೈಟ್ ಭೂಮಿನ ತಿರ್ಗಿಸ್ಬಿಟ್ಟು ಬರ್ತಾರೆ. ಅದಕ್ಕೆ ಭೂಮಿ ಇನ್ನ ತಿರುಗ್ತಾ ಇದೆ. ಇದನ್ನು ಸೇರಿಸ್ಕೊಂಡು ಹೇಳ್ಬಿಡಿ ಸರ್. ಹಂಗೆ ಸರ್ರು ಸ್ಪೈಡರ್ ಮ್ಯಾನು, ಬ್ಯಾಟ್ ಮ್ಯಾನ್ ಫಿಲಮ್ ಅಲ್ಲೆಲ್ಲ ಆಕ್ಟ್ ಮಾಡಿದ್ದಾರೆ. ಅದು ಹಾರ್ತಾ ಇರುತ್ತಲ್ಲ ಸ್ಪೈಡರ್ ಮ್ಯಾನು, ಅದು ರಿಯಲ್ ಆಗಿ ಶೂಟ್ ಮಾಡಿರೋದು, ಅದು ಸರ್ರೇ ಆಕ್ಟಿಂಗ್ ಮಾಡಿರೋದು. ಅದು ಮಾಸ್ಕ್ ತೆಗೆದ್ಮೇಲೆ ಬೇರೆಯವ್ರನ್ನ ತೋರ್ಸೋರು. ಆಮೇಲೆ ಹಲ್ಕ್ ಯಾರು ಅನ್ಕೊಡ್ರಿ, ಅದು ಕೂಡ ಸರ್ರೆ. ಇದನ್ನೆಲ್ಲ ಹೇಳಿದ್ರೆ ಎಲ್ಲಿ ಶಾಕ್ ಆಗ್ತಿರೋ ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಿಲ್ಲ. ಇನ್ಯಾರ ಬಿಟ್ಟೆ ಕ್ರಿಶ್ ಯಾರು ಅನ್ಕೊಡ್ರಿ, ಅದು ಕೂಡ ಸರ್ರೆ. ಬರ್ದು ಮೊಂಡಾಗಿ ಇಷ್ಟುದ್ದ ಇರೋ ಪೆನ್ಸಿಲ್ನ ಪಕ್ಕದವನಿಗೆ ಕೊಟ್ರು, ನಾನು ಅವನಿಗೆ ಪೆನ್ಸಿಲ್ ಕೊಟ್ಟೆ ಅಂತ ಹೇಳ್ಕೊಂಡು ಓಡಾಡೋ ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿ ಸಣ್ಣ ಪುಟ್ಟ ಸಹಾಯಗಳನ್ನ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಸರ್, ನಿಮ್ಮನ್ನ ಪಡೆದ ನಾವೇ ಧನ್ಯ. ಈ ಸೀನು ಈ ತರ ಮಾಡಿರೋದು ದುಡ್ಡು ಮಾಡೋದಕ್ಕೋಸ್ಕರನೇ ಸರ್. ಅಂಡ್ ಅವ್ರು ಮಾಡಿರೋದು ಕ್ರೈಮು ಸರ್. ಮಕ್ಕಳು ಕೂಡ ಮ್ಯಾಂಡೇಟರಿ ಆಗಿ ನೋಡ್ಲಿ ಅನ್ನೋ ತರ ಮಾಡಿರುವಂತದ್ದು ಕ್ರೈಮೇ ಸರ್. ಇದು ಇಸ್ ಎ ಕ್ರಿಮಿನಲ್ ಅಫೆನ್ಸ್. ದೇಶದ ಕಾನೂನ ತುಳಿದಿದ್ದಾರೆ ಸರ್. ಟಾಕ್ಸಿಕ್ ಅನ್ನೋ ಒಂದು ಪಿಕ್ಚರ್ ಉದಾಹರಣೆ. ಒಂದು ಟೀಸರ್ ಬರುತ್ತೆ, ಅಶ್ಲೀಲವಾದ ಚಿತ್ರಗಳನ್ನು ಹೊಂದಿರುವಂತ ಟೀಸರ್. ಅದು ಕನ್ನಡದ ಬ್ಯಾನರ್ ಅಲ್ಲಿ ಬಂದಿರುವಂತದ್ದು. ಸೊ ಇದಂತೂ ಸಿನಿಮಾ ತರ ಬಂದಿಲ್ಲ. ಇದನ್ನ ಅವ್ರು ದುಡ್ಡು ಮಾಡ್ಕೊಂಡಿರುವಂತದ್ದು. ಈ ಕ್ರೈಮ್ ಅಲ್ಲಿ ಸಿನಿಮಾದ ನಟ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಅದನ್ನ ರಿಲೀಸ್ ಮಾಡಿರ್ಬೋದು, ಸಿನಿಮಾ ಬೋರ್ಡ್ ಇರ್ಬೋದು, ಎಲ್ಲರೂ ಕೂಡ ಈ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸರ್. ನಲ್ಲಿ ಈ ಟಾಕ್ಸಿಕ್ ಅನ್ನೋ ಒಂದು ಟೀಸರ್ ನ ಉದಾಹರಣೆ ಇಟ್ಕೊಂಡು ನೀವು ಇದನ್ನ ತಿದ್ದುಪಡಿ ಈಗಲೇ ಮಾಡಬೇಕು ಅಂತ ಹೇಳಿ ದೂರನ್ನ ಕೊಟ್ಟಿದ್ದೀನಿ, ಅವ್ರು ಕೇಳ್ಕೊಟ್ಟಿದ್ದೀನಿ.